ನೋಡ್ರಿಪ್ಪ ಶಾಪಿಂಗ್ ಹೋಗಿ ಬಂದ್ವಿ. ಆಮೇಲೆ ಏನೆಲ್ಲ ತಂದಿದ್ವಿ ಅಂತೇಳಿ ನಿಮ್ಗೆ ತೋರಿಸಿದಾರೆ ನಾನು. ಆಮೇಲೆ ಇವತ್ತು ಗುರುವಾರ ರೀ, ಅಲ್ಲಿ ಸಂತೆ ಮಾಡ್ಕೋಬೇಕಂತಂದು ಹೇಳಿದ್ರೆ ಬ್ಯಾಗ್ ಒಂದು ಭಾಳ ಆಗ್ಬಿಟ್ಟವ್ರಿ ಕೈಯಾಗ. ಮತ್ತು ಒಜ್ಜಾಕವು ಬ್ಯಾಗ್ ನಡಿ ಮಮ್ಮಿ ಅಲ್ಲೇ ಮಾಡೋಣ ಅಂತಂತ ಹೇಳಿದ್ರು ನಮ್ಮ ಸಾನಿಯ. ನೀ ಹೇಳೋದು ಬರೋಬ್ಬರ ಇದ್ದು ಬಿಡುವ ಅಂತಂದು ಹೇಳಿ ಬಂದ್ವಿ ರೀ. ಈಗ ನೋಡ್ರಿ ಅವನ್ನೆಲ್ಲ ಸಾಮಾನೆಲ್ಲ ಮನ್ಯಾಗ ಶಿಫ್ಟ್ ಮಾಡಿ ಈಗ ಸಂತೆಗೆ ಹೊಂಟೀವಿ ರೀ. ಸಂತೆಗೆ ಹೋಗ್ಬಂದು ಮತ್ತಿನ್ನೂ ಕೆಲಸ ಭಾಳ ಐತ್ರಿಪ್ಪ ಇವತ್ತು ಗುರುವಾರ. ಆಮೇಲೆ ಚಿರಾಕ್ ಹಚ್ಬೇಕು. ಆಮೇಲೆ ಇನ್ನೂ ಬಂದು ಹಿಂಗೆ ನೋಡಿ ಅಲ್ಲಿ ಇಲ್ಲ ಮ್ಯಾಲೆ ಇಲ್ಲ, ಹಿಂಗೆ ಹೋಗೋಣ. ನೀ ಎಷ್ಟು ಇರ್ಬೋದು ಅಲ್ಲಿ ಅಲ್ಲಿ ಪಿಸ್ತಾ ಕಲರ್ ಲಾಚಾ ಕೊಡ್ಸಿದಿ ಕೊಡಿಸಿ ಮತ್ತು ನೀವು ಮನೆಗೆ ಬಂದಾಗ ನಾ ಹೇಳತ್ತೀನಿ ಅಲ್ಲೇ ಗ್ರೇ ತೊಗೊಳ್ಳೋಣ ಈಗ ಮನೆಗೆ ಬಂದಾದ್ಮೇಲೆ ಹೇಳತ್ತಿ ಅದು ಗಿಡೇತ ಚಲೋ ಐತೆ ನೋಡಂತೇಳಿ. ಅಲ್ಲಿ ಅಂಗಡ್ಯಾಗ ಯಾವ ಚಲೋ ಕಂಡ್ರೆ ಮನೆ ಬಂದಮೇಲೆ ಅದ ತೊಗೋಬೇಕು ಅನ್ನಿಸ್ತದೆ. ಮತ್ತು ಅಲ್ಲಿ ಅಂಗಡ್ಯಾಗ ಇದ್ದಾಗ ಇದು ತೊಗೋಬೇಕು ಅದು ತೊಗೋಬೇಕು ಇದು ತೊಗೋಬೇಕು ಬರೀ ಇದ ಕನ್ಫ್ಯೂಸನ್. ಇದ್ರ ಬುಟ್ಟಿ ಹಚ್ಚ ರೋಡಿಲ್ಲಿ ರೊಟ್ಟಿ ಬುಟ್ಟಿ ಅಲ್ಲ ಬೇಡವಾ ಅದಾವ. ನಾವು ಟಮಾಟೆ ಹಣ್ಣು ಉಳ್ಳಾಗಡ್ಡಿ ತೊಗೊಂಡೀವಿ ತಾನೆ. ಕ್ಯಾರೆಟ್ ತೊಗೋಬೇಕು. ಕ್ಯಾರೆಟ್ ಚಲೋ ತೊಗೊಂಡ ಚಿಲ್ಲರ್ ಕೇಳ್ತಾರೆ ಬಿಡ ಇವ ಚಿಲ್ಲರ್ ಇಲ್ಲ ನಮ್ಮ ಕಡೆಗೆ. ಅಲ್ಲಿ ಹೋಗಂಬ ಮುಂದೆ ಟಮಾಟೆ ಹಣ್ಣು ತೊಗೊಂಡು ಚಿಲ್ಲರ್ ಹಾಕತ್ತೆ. ಒಟ್ಟಾಣಿ ಚೌಳಿಕಾಯಿ ಚೌಳಿಕಾಯಿ ತೊಗೊಳ ನಾನು ಚಲೋ ಅದಾವ ಅಂತ ಹೋಗಿಲ್ಲ. ಬೆಂಡೆಕಾಯಿ ಅದಾವ. ಹಾಂ ಟಮಾಟೆ ಹೆಂಗ್ರಿ? ಟಮಾಟೆ 50 ಕೊಡ್ಬೇಕು 50 ರೂಪಾಯಿ ಕಿಲೋ 100 ರೂಪಾಯಿ ಕಟ್ಟಿ 80 ಕೊಡು. ಮೆಣಸಿನ್ಕಾಯಿ ಕೊಡು ಪಾವು ಕಿಲೋ. कैसे किलो में 120 बाजू की 100 रुपए, इसकी बाजू की 110 रुपए। ये 110 ये 110 करके दे हम 1 किलो 1 किलो दे ನೋಡ್ರಿ ಇಲ್ಲಿ ಇವು ಒಂಥರ ತೊಗರಿ ಬೇಳೆ, ಇವು ಒಂಥರ ತೊಗರಿ ಬೇಳೆ, ಇವು ಒಂಥರ ತೊಗರಿ ಬೇಳೆ. ಇವ ನಾವು ತೊಗೊಂಡು ತುಂಬದ್ರೊಳಗೆ ತುಂಬ ಅರ್ಕಾಯಿ ಕೊಡು ತೂಕ ಮಾಡಿಕೊಡ್ತಾರೆ. ಆಮೇಲೆ ಬೆಲ್ಲ ತೊಗೋಬೇಕು. ಇಲ್ಲೇ ಬೆಲ್ಲ ಐತಲ್ಲ ಚಲೋ ಐತಿ. ಬೆಲ್ಲಕ್ಕೆ ಮೇಲೆ ಈಗ ಅಷ್ಟು ಕೊಡು ಮತ್ತೆ ತುಂಬ ಕೊಡುವಂತೆ. ಆಮೇಲೆ ಕಡ್ಲಿ ಬೇಳೆ ತೊಗೋಬೇಕು. ಆಮೇಲೆ ಚೆನ್ನಾಗಿ ಬೇಳೆ ತೊಗೋಬೇಕು. ಕ್ಯಾರೆಟ್ ಎಷ್ಟು ಮಸ್ತ್ ಅದ ನೋಡ್ರಿ. ಟಮಾಟೆ ಹಣ್ಣು ಈ ವಾರ ಒಂದು ಕಡೆ 40 ಒಂದು ಕಡೆ 50 ಹಚ್ಚಾರಿ. ಫ್ಲವರ್ ಕಡೆ ಹೆಂಗೆ ಕೇಳೋದು ಹೆಂಗೆ ಕೇಳ ಏನು ಬ್ಯಾಗ್ 4 ಅದಾವಲ್ಲ. 4 ಬ್ಯಾಗ್ ಅದಾವ ಖರೆ ರೀ. ಆ 4 ಬ್ಯಾಗ್ ಒಳಗೆ ಏನೇನೈತಿ ಯಾರಿಗೆಲ್ಲ ಏನೇನು ತೊಗೊಂಬಂದೀವಿ ಅನ್ನೋದನ್ನು ನಾವು ತೋರಿಸ್ತೀವಿ. ಮಾರ್ಕೆಟ್ ಮಾಡೋದ್ರೊಳಗೆ ಗಡ್ಬಡದೊಳಗೆ ಅಲ್ಲಿ ಗದ್ಲು ಭಾಳ ಇರ್ತೈತಿ. ನಾವು ಏನು ತೊಗೊಂಡ್ವಿ ಎಂತ ತೊಗೊಂಡ್ವಿ ಅಂತೇಳಿ ತೋರ್ಸೋಕೆ ಆಗಂಗಿಲ್ಲ ರೀ. ಹಾಗಾಗಿ ನಾವು ಮನೆಗೆ ಬಂದು ಎಲ್ಲ ಕ್ಲಿಯರಿಟಿಗಾಗಿ ಯಾವ್ಯಾವ ತೊಗೊಂಡ್ವಿ ಏನೇನು ತೊಗೊಂಡ್ವಿ ಯಾರಿಗೆಲ್ಲ ತೊಗೊಂಡ್ವಿ ಅಂತೇಳಿ ತೋರಿಸ್ತೀವಿ ನೋಡ್ರಿ. ಫಸ್ಟ್ ನಮ್ಮ ತಮ್ಮನಿಂದ ಸ್ಟಾರ್ಟಿಂಗ್ ಮಾಡ್ತೀನಿ ರೀ ನಾನು. ತಮ್ಮನಾಗ ಡ್ರೆಸ್ ಇದು ನೋಡ್ರಿ, ಇದು ಪ್ಯಾಂಟ್. ಇದು ಹಾಕೊಂಡ್ವಿ ಅಂತ ಹೇಳಿದ್ರೆ ಲಂಗ ಥರನ ಕಾಣಿಸ್ತೈತಿ. ಪ್ಯಾಂಟನ್ನು ಹೋಗೋದು ಇದು ಈ ಥರ ಮಸ್ತ್ ಐತ್ರಿ ಡಿಸೈನ್. ಇದೇನೈತಲ್ರಿ ಇದು ಜಾಕೆಟ್. ಇದು ಟಾಪ್. ಈ ಟಾಪ್ ಮೇಲೆ ಆ ಜಾಕೆಟ್ ಹಾಕ್ಯಂದ್ರೆ ಮಸ್ತ್ ಕಾಣಿಸ್ತೈತಿ. ಆಮೇಲೆ ವೇಲ್ ಇಷ್ಟು ದೊಡ್ಡ ಬರ್ತದೆ ನೋಡ್ರಿ. ಇದು ತಮ್ಮನಂದ ಆತ್ರಿ. ನೆಕ್ಸ್ಟ್ ನಮ್ಮ ಸಾನಿಯಾ ಅಂದ್ರಿ. ಸಾನಿಯಾ ಲಾಚಾ ತೊಗೊಂಡಲ್ರಿ. ಲಾಚಾ ಒಳಗೆ ಹೆವಿನೂ ಅದಾವು ಗ್ರ್ಯಾಂಡು ಅದಾವು. ಇದು ಹೆಂಗೆ ಲಾಚಾರಿಪ್ಪ ಅಂತ ಹೇಳಿದ್ರೆ ಎಕ್ದಮ್ ಸಿಂಪಲ್ ಆ್ಯಂಡ್ ನೀಟಾಗಿರುವಂಥದ್ದು. ಪಿಸ್ತಾ ಕಲರ್ ಇದು. ಆಮ್ಯಾಗ ಇದಕ್ಕಿಂತ ಒಂದು ಸ್ವಲ್ಪ ಎಷ್ಟು ಗೊತ್ತೇನೆ ಭಾಳನೂ ಅಲ್ಲ, ಒಂದು 2,000 ರೂಪಾಯಿ ಹೆಚ್ಚಿಗೆ ಕೊಟ್ಬಿಟ್ರು ಅಂತ ಹೇಳಿದ್ರೆ ಫುಲ್ ಗ್ರ್ಯಾಂಡಾಗಿ ಲಾಚಾ ಬರ್ತೈತಿ. ಆದ್ರೇ ಅದೇನೈತಲ್ಲ ಮದುಮಕ್ಳಿಗೆ ಅಷ್ಟು ಚಲೋ ಆಕೈತೆ. ಅದು ಮದುಮಗಳಿಗೆ ಅಷ್ಟು ಚಲೋ ಆಗೈತೆ. ಇದು ನೋಡ್ರಿ ಇಲ್ಲಿ ಹೆಂಗೆ ಆಮೇಲೆ ಇದು ಬ್ಲೌಸ್ ಹೊಲಿಸ್ಕೊಳ್ಳೋದು ಬಂದಿರ್ತೈತಿ ರೀ. ಇದು ಅಂದ್ರೆ ಇದನ್ನ ತೊಗೊಂಡು ಬಂದ್ಮ್ಯಾಗ ಮತ್ತೆ ಹೊಲಿಸ್ಬೇಕನ್ನ ಸ್ಟಿಚ್ ಮಾಡಿಸ್ಬೇಕ್ರಿ.
ಇನ್ನೇನೈತೆ ನೋಡ್ರಿ, ಇದು ಕಾಣದ ಬ್ಲೌಸ್ ರೀ. ಇದು ಹಿಂದೆ, ಇದು ಮುಂದೆ, ಇದು ತೋಳು ಬರ್ತೈತ್ರಿ. ಆಮೇಲೆ ಈ ಸೈಡ್ ಇದ್ದದ್ದು ಕೋಡ್ ನೀರು ಇದೆ. ಅದನ್ನು ಮತ್ತೆ ಕಟ್ ಮಾಡ್ಬೇಕಣ್ಣ ಈಗ? ಕಟ್ ಮಾಡಿ ತೆಗಿತಾರೆ ಟೈಲರ್. ಎಷ್ಟು ಚಲೋ ಐತಿ, ಅಡ್ಡಿ ಇಲ್ಲ. ಸಾನಿ ಒಂದು ಇದಾತ್ರಿ. ಆಮೇಲೆ ಇವು ಹೊಸ ಪ್ಯಾಟರ್ನ್ ಬಂದವಂತ್ರಿಪ್ಪ. ಇವು ಚಲೋ ಅದಾವ ರೀ, ಮಸ್ತ್ ಅದ, ಗ್ರ್ಯಾಂಡ್ ಅದಾವ ರೀ. ಡ್ರೆಸ್ ಪೀಸ್ ಇದಾರಿಗೆ ಇದು ನಮ್ಮ ಸಹನಾಗ ರೀ. ನಮ್ಮ ಸಹನಾಗ ನಾಳೆ ನಾವು ಮೆಹಂದಿ ಹಚ್ಚಕ್ಕೆ ಕರೆಯಕತ್ತೀವಿ ರೀ. ಹಂಗಾಗಿ ಇವತ್ತು ಹೋಗಿ ಅರ್ಧ ಸಹನಂದು, ಆಮೇಲೆ ನಂದು, ತಮ್ಮನಂದು, ಸಾನಿ ಅಂದು ಇಷ್ಟು ಮಂದಿ ಶಾಪಿಂಗ್ ಮಾಡ್ಕೊಂಡ್ ಬಂದೀವಿ ರೀ ಇವತ್ತು. ಮಸ್ತ್ ಐತಲ್ರಿ? ಆಮೇಲೆ ವೇಲ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಇದು ವೇಲ್ ವೇಲ್ ಮ್ಯಾಗ ವರ್ಕ್ ಐತಿ. ವರ್ಕ್ ಅಂದ್ರೆ ಸ್ಟೋನ್ ಏನಾವು? ಹಾಂ, ಸ್ಟೋನ್ ರೀ. ಸ್ಟೋನ್ ವರ್ಕ್ ಎಲ್ಲ ಇಲ್ಲ. ಅದಕ್ಕೆ ಯೂಸ್ ಮಾಡಂಗಿಲ್ಲ ಬ್ರಷ್ ಯೂಸ್ ಮಾಡಂಗಿಲ್ಲ. ಇದು ಸೇಮ್ ರೀ, ಕಲರ್ ಅಷ್ಟೇ ಚೇಂಜ್. ಇದು ಸಾನಿಯಾ ತೊಗೊಂಡಾಳ್ರಿ. ನನಗೆ ಇದೊಂದು ಕೊಡಿಸ್ ಮಮ್ಮಿ, ಮಸ್ತ್ ಐತಿ ಅಂಥೇಳಿ ಇದನ್ನೊಂದು ತೊಗೊಂಡಾರಿ ಪಾಕಿ. ಇದು ಮಸ್ತ್ ಐತ್ರಿ ಕಲರ್. ಐತೆ ನೋಡ್ರಿ ನಾನು ಸೀರೆ. ಇದನ್ನ ಸಿಂಗಲ್ ಪೀಸ್ ಅಂತ. ಹಾಂ, ಇದ್ರೊಳಗೆ ಮತ್ತೆ ಕಲರ್ ಬರೋಂಗಿಲ್ಲ, ಬೇರೆ ಏನು ಬರೋಂಗಿಲ್ಲ. ಸಿಂಗಲ್ ಪೀಸ್ ಅದು ಬರೀ. ಇದರಂಥ ಪೀಸ್ ಮತ್ತೆ ಹುಡುಕಾಡ್ದಿರಲು ಸೇಯಂಗಿಲ್ಲ. ಇದು ಬ್ಲೌಸ್ ರೀ. ಆ ಕಡೆ ಈ ಕಡೆ ಬಂದಿತ್ತು, ತೋಳಿಗೆ ನಡಕ್ಕೆ ಬಂದಿತ್ತು, ಹಿಂದೆ ಬೆನ್ನಿಂದ ರೀ ಇದು ತೋಳು. ಆಮೇಲೆ ಇದು ಇಷ್ಟು ಡಿಸೈನ್ ಬರ್ತೈತೆ ರೀ. ನೀವು ಯಾವುದಾದ್ರೂ ವರ್ಕಿನ ಸೀರೆ ತೊಗೋರಿ, ಫುಲ್ ವರ್ಕಿನ ಇರ್ತಾವ್ರಿ. ಆದ್ರೆ ಇಂಥದ್ರೊಳಗೆ ತೊಗೊಂಡೆ ಅಂದ್ರೆ ಅರ್ಧಕ್ಕೆ ಇರ್ತೈತೆ ರೀ ಡಿಸೈನ್. ಈಗೇನು ಇಲ್ಲಿ ನೋಡಾಕತ್ತಿರಲ್ಲ ನೀವು, ಇಷ್ಟು ಡಿಸೈನ್ ರೀ. ಮಸ್ತ್ ಐತ್ರಿ ಸೀರೆ, ಭಾಳ ಹೆವಿನಿಲ್ಲ, ಏನಿಲ್ಲ, ಗ್ರ್ಯಾಂಡಾಗಿ ಮಸ್ತ್ ಕಾಣ್ತೈತೆ ರೀ ಉಟ್ಕೊಂಡು ಅಂದ್ರೆ. ಇದು ನೋಡ್ರಿ, ಇದು ಪಲ್ಲು. ಚೆನ್ನಾಗತ್ತಲ್ರಿ? ಡಿಸೈನು ಭಾರಿ ಐತಿ, ಕಲರು ಭಾರಿ ಐತಿ, ಮಸ್ತ್ ಐತಿ. ಆಮ್ಯಾಗ ಸ್ಟೋನ್ ಅಂತೂ ಮಿಂಚಾಕತ್ತಾವ ಇಲ್ಲಿ. ಹ್ಞೂ, ಆಮ್ಯಾಗ ಈ ಸ್ಟೋನ್ ಐತಲ್ಲ, ಲೇಟಿವ್ ಮ್ಯಾಗ ಇನ್ನೂ ಮಿಂಚ್ತಾವ ಇವು. ಹೌದು ರೀ. ಇದು ರಾತ್ರಿ ಅವನ್ನೆಲ್ಲ ಆಮೇಲೆ ಮಡಿಸಿಡ್ತೀನಿ. ಮತ್ತು 2026 ಕ್ಯಾಲೆಂಡರ್. 2026 ಬಂತ ಅಂತಂದ್ರೆ ಕ್ಯಾಲೆಂಡರ್ ತಗೋಬೇಕು. ಆಮೇಲೆ ಎಲೆ, ಅಡಿಕೆ, ಬಡೆ ಸೊಪ್ಪು, ಸಾದಾ ಬಡೆ ಸೊಪ್ಪು, ಆಮೇಲೆ ಸ್ವಲ್ಪ ಅಲ್ಲಿ ಹೋಗಿರ್ತೇವ್ರಿ ನಾವು ದುರ್ಗದ ಬೈಲೊಳಗೆ. ಅಲ್ಲಿ ಮ್ಯಾಗಿ ಮಸಾಲ ಪ್ಯಾಕೆಟ್, ಆಮೇಲೆ ನೂಡಲ್ಸ್ ಎಲ್ಲ ಸಿಗ್ತಾವ್ರಿ ಅಲ್ಲಿ. ಅವ್ನು ತೊಗೊಂಬರ್ತೀವಿ ನಾವು. ಆಮ್ಯಾಗ ನಾವು ನಮ್ಮ ಜೀವನದಾಗ ಫಸ್ಟ್ ಟೈಮ್ ತೊಗೊಂಬಂದೇವಿ ಇಷ್ಟು ದೊಡ್ಡ ಉಪ್ಪಿನ ಡಬ್ಬಿ. ಹಾಂ, ಅದಲ್ಲ ಸಣ್ಣ ಸಣ್ಣ ತೊಗೊಂಬರ್ತಿದ್ವಿ ರೀ. ಈ ಥರ ಅದೇನೋ ಆಫರ್ ಇತ್ತಂತ್ರಿಪ್ಪ, ಅದಕ್ಕೆ ತೊಗೊಂಡು ಹೋಗ್ರಿ, ಚಲೋ ಐತೆ ನೋಡಂತಂದು ಹೇಳ್ಕೊಟ್ರು. ಹೌದಾ? ಏನದ ಮಾನ್ಕಾಯಿನ ಉಪ್ಪಿನಕಾಯಿ? ಮಾವಿನಕಾಯಿ ಇದು. ಮಾನ್ಕಾಯ್ದಲ್ಲ, ಅದು ಚಲೋ ಐತಿ. ಮಾವಿನಕಾಯಿ, ಉಪ್ಪಿನಕಾಯಿ, ಆಮೇಲೆ ಮ್ಯಾಗಿ ಮಸಾಲ. ಇದು ನೋಡ್ರಿ ಮೆಣಸಿನ್ಕಾಯಿ, ಬಳಕದ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಮೊದಲು ಎಲ್ಲರೂ ಮನ್ಯಾಗ ಮಾಡ್ತಿದ್ರೆ, ಹಾಂ, ಈಗ ಮಾಡಿ ಐತಲ್ಲ ಪಾಕೆಟ್ನಾಗ ಕಟ್ಟಿ ಮಾರಾಕತ್ತಾರ ಈಗ. ಇವು 10 ಇರ್ತಾವನ್ರಿ ಒಂದು ಪ್ಯಾಕೆಟ್ನಾಗ. 1 ರೂಪಾಯಿ ಬೀಳ್ತಾವ ನೋಡ್ರಿ ಇವು. ಹ್ಞೂ, ಜಾಸ್ತಿ ಬಂತಂದ್ರೆ ಈ ಸರ ನಾವು ಒಂದು 5 ಕಿಲೋ ಮೆಣಸಿನ್ಕಾಯಿ ತೊಗೊಂಬಂದು ಮಾಡಿ ಇಟ್ಕೊಂತೀವಿಪ್ಪ. ಯಾಕಂದ್ರೆ ಮಾಡೋದು ನಾವು ಅಂತ ಬೇಕಾರಿ ಬಳಕದ ಮೆಣಸಿನ್ಕಾಯಿ. ಈಗ ತಂದೇವಲ್ಲ ನಾವು ಈ ಪಾಕೆಟ್ ಹೆಂಗೆ ಬಂದಿವು 10 ರೂಪಾಯಿ ಒಂದು ನೋಡ್ರಿ. ಒಂದು ಪಾಕೆಟಿಗೆ 10 ರೂಪಾಯಿ. ಇದೇನೆ ನೂಡಲ್ಸ್ ಪ್ಯಾಕೆಟ್, ನೂಡಲ್ಸ್. ಆಮೇಲೆ ಹಪ್ಪಳದ ಪ್ಯಾಕೆಟ್, ಇವು ಬಳಿ ಗೋಟೆನ ಇವು. ಹಾಂ, ಹಸಿರು ಬಳಿ ಒಳಗೆ ಹಾಕೊಳ್ಳೋಂತಾರೆ. ಚಲೋ ಅಂತ ನೋಡಿ, ಚಂದ ಅದಲ್ರಿ. ಇವು ನಾನು ರೀ, ಅವು ಇವು ನಮ್ಮ ಸಾನಿಯಾ ನೋಡ್ರಿ. ಇಬ್ಬರು ಶಮ ತಂದಿರನ? ಇಲ್ಲ, ಈಗ ಬಿಕ್ಕು ಬೇರೆ ಅದಾರ. ಅದ್ರಾಗ ಸ್ವಲ್ಪ ಕಲರ್ ಹಳದಾವ, ಇದ್ರಾಗ ಪ್ಲೇನ್ ಹಳದಾವ. ಹ್ಞೂ, ಅದೇನ ಹಸಿರು ಬಳ್ಳಿ ಹಾಕಿದ್ಮ್ಯಾಗ ಎರಡು ಮಸ್ತ್ ಕಾಣ್ತಾವ. ಚಂದ ಕಾಣ್ತಾವ. ಹ್ಞೂ,
ಇಷ್ಟ ಆಯ್ತು ನೋಡ್ರಿ ನಮ್ದು ಶಾಪಿಂಗ್ ಇವತ್ತು. ಇಷ್ಟು ಮಾಡ್ಕೊಂಡು ಬರೋ ಮಟ ಅಂದ್ರೆ ಸಾಕಾಗಿ ಹೋತ್ರಿ. ಯಾಕಂದ್ರೆ ನಾವು ಹೋಗೋ ಮುಂದೆ ಅಷ್ಟೇನು ಗದ್ಲ ಇದ್ದಿದ್ದಲ್ರಿ, ಹೊಳ್ಳಿ ವಾಪಸ್ ಬರೋ ಮುಂದೆ ಎಷ್ಟು ಗದ್ಲಕ್ಕೆ ಹೋಗ್ರಿ. ಮಾರ್ಕೆಟ್ ಒಳಗೆ ಅಡ್ಡಾಡೋ ಮಟ ಅಂದ್ರೆ ರಗಡಾಕತ್ರಿಪ್ಪ. ಆಮೇಲೆ ಅಲ್ಲಿ ಅಡ್ಡಾಡಕತ್ತೀವಿ ಅಂತ ಹೇಳಿದ್ರೆ ಟೈಮ್ ಮುಗಿದಾಗ ಗೊತ್ತಾಗಿಲ್ಲ ರೀ. ನಾವು ಬೆಳಿಗ್ಗೆ ನೋಡ್ರಿ ಎಷ್ಟು ಗಂಟೆಗೆ ಹೋಗಿದ್ರಿ ನಾವು? ಬೆಳಿಗ್ಗೆ ಹ್ಞೂ 11 ಗಂಟೆ ಏನಾಗುತ್ತೆ ಅದಾಗ ನಾವು 11 ಗಂಟೆಗೆ ಹೋಗಿರಿ. 4ಕ್ಕೆ 15 ನಿಮಿಷ ಕಡಿಮೆ ಇದ್ದ ಮನೆಗೆ ಬಂದೀವಿ ನೋಡ್ರಿ ನಾವು. ಇಷ್ಟು ಶಾಪಿಂಗ್ ಏನು ಮಾಡ್ಕೊಂಡು ಬಂದೇವ್ರಿ ನಾವೀಗ. ಇದನ್ನು ನಿಮಗೆ ತೋರ್ಸೋದು ಸುಲಭ ಐತಿ. ಇದನ್ನು ತೊಗೊಳಕ್ಕೆ ಚಾಯ್ಸ್ ಮಾಡೋಕ್ಕೈತಲ್ರಿ, ಇದ ಕಲರ್ ಬೇಕಾ ಎಂಥ ಬಟ್ಟೆನೇ ಬೇಕಂತೇಳಿ ಇದೆಲ್ಲ ಸೆಲೆಕ್ಟ್ ಮಾಡಿ ತರಬೇಕಂತ ಒಂದೊಂದು ಸೆಲೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಮಿನಿಮಮ್ ಒಂದು ಅಂಗಡಿ ಆಗೈತಲ್ಲ ಒಂದೊಂದು ತಾಸರ ಹೋಗ್ತೈತಿ. ಒಂದೊಂದು ತಾಸು ಸೆಲೆಕ್ಟ್ ಮಾಡಿದ ಮ್ಯಾಗ ಏನು ರಿಜೆಕ್ಟ್ ಮಾಡ್ಬೇಕು, ಏನು ಸೆಲೆಕ್ಟ್ ಮಾಡ್ಬೇಕಂತೇಳಿ ಚೂಸ್ ಮಾಡಿ ತರಬೇಕಂತ ಹೇಳಿದ್ರೆ ಟೋಟಲ್ ಪೂರ ಮಾರ್ಕೆಟ್ ಮುಗಿಸ್ಕೊಂಡು ಮನೆ ಬರ್ಬೇಕಂತ ಹೇಳಿದ್ರೆ ಒಂದು 4 ತಾಸರ ಬೇಕು. ಆದ್ರೆ ಎಲ್ಲ ಒಂದೇ ಕಡೆ ಸಿಗಂಗಿಲ್ಲಲ್ಲ. ಈಗ ನೋಡ್ರಿ, ನಾನು ಸೀರೆ ಬೇರೆ ಕಡೆ ತೊಗೊಂಡ್ವಿ, ತಮ್ಮನ ಡ್ರೆಸ್ ಬೇರೆ ಕಡೆ ತೊಗೊಂಡ್ವಿ, ಸಾನಿಯನ್ ಡ್ರೆಸ್ ಬೇರೆ ಕಡೆ ತೊಗೊಂಡ್ವಿ, ಈ ಡ್ರೆಸ್ ಪೀಸ್ ಐತಲ್ರಿ ಇವು ಬೇರೆ ಕಡೆ ತೊಗೊಂಡ್ವಿ, ಆಮೇಲೆ ಇವನ್ನೆಲ್ಲ ಒಂದು ಹತ್ರ ತೊಗೊಂಡ್ವಿ. ಎಲ್ಲ ಹಿಂಗೆ ಅಡ್ಡಾಡ್ಕೊಂತ ಹೋಗ್ಬೇಕಲ್ಲ, ಹಂಗಾಗಿ ಲೇಟ್ ಆಗ್ಬಿಡ್ತೈತೆ ನಮಗೆ. ಎಲ್ಲ ಅಲ್ಲೇ ರೀ ದುರ್ಗದಲ್ಲೇ ಸಿಗ್ತಾವೆ. ಆದ್ರೆ ಒಂದೊಂದು ಸೆಕ್ಷನ್ ಇರ್ತಾವಲ್ರಿ, ಹೂವಿಂದ ಬೇರೆ, ಆಮೇಲೆ ಅಡಿಕೆ ಎಲೆದು ಬೇರೆ, ಇಂಥವೆಲ್ಲ ಏನ್ರಿ ಪಾಪಡಿ, ಇವು ಮ್ಯಾಗಿ ನೂಡಲ್ಸ್ ಇವೆಲ್ಲ ಬೇರೆ ರೀ. ಆಮೇಲೆ ನೀನು ಇದು ತೋರಿಸಲ್ಲ ಮೆದರಂಗಿ ಮೆಹಂದಿ ಕೋನ್. ಮೆಹಂದಿ ಕೋನ್ ಯಾರಿಗ್ರಿಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ಹಚ್ಚಾಕ್ರಿ. ನಾಳೆ ಅದು ಈಗ ನಾಳೆ ಕಾರ್ಯಕ್ರಮ ಅದು ನಾಳೆ ರೀ. ನಿನಗೆಲ್ಲ ಗೊತ್ತೈತಿ. ಈಗ ಸಹನಾನ್ ಮದುವೆ ಐತೆ ಅಂಥೇಳಿ ನಾವು ಮನೆಗೆ ಕರಿಬೇಕ್ರಿ. ಈಗ ಮದರಂಗಿ ಹಚ್ಚಬೇಕು, ಡ್ರೆಸ್ ಪೀಸ್ ಕೊಡ್ಬೇಕು. ಮೆಹಂದಿ ಕೊಂಡು ತೊಗೊಂಬಂದಿನಿ. ಆಮೇಲೆ ಹೂ ತೊಗೊಂಬಂದಿದೆ. ಹೂ ಫ್ರಿಜ್ ಒಳಗೆ ನೋಡಿ ನಿನ್ನ ನೆನಪಲ್ಲ ಅದಲ್ಲ ಇವು. ಹಾಂ, 2 ಕ್ಲಿಪ್ ಹ್ಞೂ ಇಷ್ಟು ತೊಗೊಂಡು ಬಂದಿ ನೋಡ್ರಿ. ನಾವು ಇಷ್ಟು ಶಾಪಿಂಗ್ ಆತ್ರಿ ಇವತ್ತು ನಮ್ದು. ಇಷ್ಟ ಅಂತ ಹೇಳಿದ್ರೆ ಇದಕ್ಕೆಲ್ಲ ಎಷ್ಟು ಹೋಗೈತೆ ಗೊತ್ತಿಲ್ಲ ರೀ, ಇನ್ನೂ ಲೆಕ್ಕ ಏನು ಮಾಡಿಲ್ರಿ ನಾವು. ಸಾನಿಯನ್ ಡ್ರೆಸ್ ಆಮೇಲೆ ನನ್ನ ಡ್ರೆಸ್ಸಿಗೆನ ಎಷ್ಟು ಹೋತ್ರಿ. ಆಮೇಲೆ ಇವು ಏನದಲ್ರಿ, ಇದು 950 ರೂಪಾಯಿ ಒಂದು ಪೀಸ್ ನೋಡ್ರಿ ಇವು. ಆಮ್ಯಾಗ ನಾವು ಇನ್ನೊಂದು ಮಾತು ಹೇಳ್ಬೇಕಂತ ಹೇಳಿದ್ರಿ. ಇಲ್ಲಿ ನಾವು ಫಸ್ಟ್ ಟೈಮ್ ನಮ್ಮ ಸಾನ್ಯಾಗ ತಮ್ಮನಾಗ ಇಷ್ಟು ರೊಕ್ಕ ಕೊಟ್ಟು ಡ್ರೆಸ್ ಅದಿಲ್ಲ. ನಾವು ಏನಿದ್ರು ತಮ್ಮನ ತೊಗೊಂತಿದ್ದು ಅದು ನಾವು ಲೆಕ್ಕ ಹಿಡಿಯೋದಕ್ಕಿದ್ ಬರೀ 1000 ರೂಪಾಯಿ ರೀ. ನಾವೇನಾದ್ರೂ ಡ್ರೆಸ್ ತೊಗೋಬೇಕಂತೇಳಿ ಹೊಂಟಿಪ್ಪ ಶಾಪಿಂಗ್ ಅಂತ ಹೇಳಿದ್ರೆ ಆಕಿದ್ 1000 ರೂಪಾಯಿ ಹಿಡಿತಿದ್ರಿ. ಸಾನಿ ಅಂದ 1500 1600 ರೂಪಾಯಿ ಹಿಂಗೆ ಹಿಡಿತಿದ್ವಿ ರೀ. ಇದೇ ಸರ ನೋಡ್ರಿ ಫಸ್ಟ್ ಆಕೆ ತಮ್ಮನ ತೊಗೊಂಡಿದ್ದ ಅಂತ ಹೇಳಿದ್ರಿ 2600 ರೂಪಾಯಿ ಅಲ್ರಿ ಅದು ಡ್ರೆಸ್ ಸಿಕ್ಕಿ ತಮ್ಮನಂದು. 2600 700 ರೂಪಾಯಿ ಐತಿ. ಇವು 950 ರೂಪಾಯಿ ರೀ ಇವೆರಡು. ಈ ಹಸಿರದೊಂದು, ಇದು ಪರ್ಪಲ್ ಕಲರ್ ಒಂದು. ಆಮೇಲೆ ಇದೇನು ಲಾಚ ಐತಲ್ರಿ ಸಾನಿಯನ್ ಲಾಚ, ಆಮೇಲೆ ನನ್ನ ಸೀರೆ ಇದು 2 ಕೂಡಿಸಿ 5600 ರೂಪಾಯಿ ಆಗೈತ್ರಿ. ಅಂದ್ರೆ ಇದು ಒಂದಕ್ಕನ 5400 ರೂಪಾಯಿನ ಐತ್ರಿ ಸೀರೆಗೆ. ಇದು ಡಿಸ್ಕೌಂಟ್ ಆಗಿ ಅಷ್ಟು ಬಂದೈತ್ರಿ ಇದು. ಆಮೇಲೆ ಇದು 5000 ಚಿಲ್ಲರ್ ಐತ್ರಿ. ಇದು ಡಿಸ್ಕೌಂಟ್ ಆಗಿ ಅಷ್ಟು ಬಂದೈತಿ. 2 ಸೇರಿ ಲೆಕ್ಕ ಹಚ್ಚಿದ್ರು ಅವರು 5200 ರೂಪಾಯಿ ಆಗೈತೆ ನೋಡ್ರಿ ನಮ್ಮಿಬ್ಬರದು ಕೂಡಿಸಿ. ನಿಂದು ಸಾನಿಯನ್ ಲಾಚ, ನಿನ್ನ ಸೀರೆ ಹೆಂಗೆ ಕ್ವಾಲಿಟಿ ಅಲ್ಲ, ಹೆಂಗೆ ಕ್ವಾಲಿಟಿ ಹೆಂಗೆ ವರ್ಕ್ ಅದ್ರ ಮ್ಯಾಗ ರೊಕ್ಕ ಇರ್ತೈತಿ. ಮತ್ತು ಅವರು ಮಾರ್ಬೇಕು ಫಾಯ್ದೆ ತೆಗಿಬೇಕಂತ ಹೇಳಿದ್ರೆ ಸುಲಭ ಮಾತಲ್ಲ. ಅದಾವ್ರಿ ಅವು ಸಾಧಾರಣ ರೇಟಿನೂ ಅದಾವ್ರಿ. 1000 ರೂಪಾಯ್ದು, 1200 ರೂಪಾಯ್ದು, 900 ರೂಪಾಯ್ದು, 800 ರೂಪಾಯ್ದು ಅವು ಎಲ್ಲ ಅದಾವ್ರಿ. ನಿಮಗೆ ಹೆಂಗೆ ನೀವು ನಿಮ್ಮ ಬಜೆಟ್ ತಕ್ಕಂಗೆ ಎಲ್ಲನೂ ಸಿಗ್ತಾವ್ರಿ. ನಮಗೀಗ ಮದುವೆ ಅಲ್ರಿ, ಏನೋ ಗ್ರ್ಯಾಂಡಾಗಿ ತೊಗೋಬೇಕು ಅನ್ನಿಸ್ತೀರಿ, ತೊಗೊಂಡು ಬಂದಿರಿ ನಾನಂತ್ರ ಈ ಸೀರೆನ. ಈಗೇನು ನಿಂದು ಶಾಪಿಂಗ್ ಆತು, ಸಾನಂದು ಶಾಪಿಂಗ್ ಆತು, ತಮ್ಮನಂದು ಆತು. ಹೌದ್ರಿ. ನೋಡ ನೀವೆಲ್ಲ ಶಾಪಿಂಗ್ ಮಾಡಿದ್ರಿ. ನಾನು ಮಟ್ಟ ಏನೂ ತೊಗೊಂಡಿಲ್ಲ, ಏನೂ ಮಾಡಿಲ್ಲ. ನಾನು ನಿಮ್ಮ ಮನೇಲಿ ಅಲ್ಲೇ ಹೇಳಿದೆ ನಾನು, ನೀವು ತೊಗೊಂಡ್ಬಿಡ್ರಿ ನೋಡ್ರಿ ಹೋಗೋಣ ತೊಗೊಂಬರೋಣ ಅಂತ ಹೇಳಿ. ನೀವು ಹೇಳಿದ್ರಿ, ಆದ್ರೆ ಏನು ಮಾಡ್ತೀರಿ, ನಾವು ಅಲ್ಲಿ ಅರ್ಬಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ಮತ್ತೆ ಇಲ್ಲಿ ತರಕಾರಿ ಶಾಪಿಂಗ್ ಮಾಡ್ಬೇಕಂತ ಹೇಳಿದ್ರೆ ಟೈಮ್ ಆಕತ್ತಂತೇಳಿ ನಾ ಏನು ಮಾಡಿದ್ದೆ, ನೀವೆಲ್ಲ ಮಾಡಿದ್ರಲ್ಲ ಸಾಕು, ನಾ ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತೇಳಿ ನಾ ಆಯ್ತಲ್ರಿ ವಾಪಸ್ ಬಂದೆ. ಆಮ್ಯಾಗ ನಾ ಏನು ವಿಚಾರ ಮಾಡೇನ್ರಿಪ್ಪ ಅಂತ ಹೇಳಿದ್ರೆ, ನಾನು ಬ್ಲೇಜರ್ ಒಮ್ಮೆ ಹಾಕಿಲ್ರಿ, ಫಸ್ಟ್ ಟೈಮ್ ಬ್ಲೇಜರ್ ತೊಗೋಬೇಕಂತ ವಿಚಾರ ಮಾಡತ್ತೀನಿ ನಾನು. ನೋಡೋಣ್ರಿ ಏನು ಹಾಕೈತೀವಿ ಏನು ಗೊತ್ತಿಲ್ಲ ಇನ್ನೂ. ನಾ ಅಂತೂ ವಿಚಾರ ಮಾಡೇನು ತೊಗೋಬೇಕಂತೇಳಿ. ಆದ್ರೆ ಅದಕ್ಕೆ ಐತಲ್ರಿ 4000 ರೂಪಾಯಿ ಆಯಿತು, ಏನು 5000 ರೂಪಾಯಿ ಆಯಿತು. ಸುಮ್ಮನೆ ಎಷ್ಟು ಐತೇನ್ರಿಪ್ಪ ಅದಾಗ ಗೊತ್ತಿಲ್ಲ. ಹಿಂಗೆ ನೀವು ಸೀರೆ ತೊಗೋಬೇಕು ವಿಚಾರ ಮಾಡಂಗೆ ಮೊದಲು ಹಿಂಗೆ ನೀವು ಸೀರೆ ತೊಗೋಬೇಕಂದ್ರೆ ವಿಚಾರ ಮಾಡಂಗಿಲ್ಲ, ಎಷ್ಟಾಗಲಿ ತೊಗೊಂಡ್ಬಿಡ್ತೀರಿ. ನಾವು ನೋಡಿ ವಿಚಾರ ಮಾಡಬೇಕಾಗೈತಿ ಇಲ್ಲಿ. ಯಾಕೆ ಗೊತ್ತೇನು ರೀ, ನಾನು ಐತಲ್ಲ ಎಷ್ಟ್ರಿಪ್ಪ ಅಂತ ಹೇಳಿದ್ರೆ ಹೆಂಗೆ ಸುಮ್ಮನೆ 1000 ರೂಪಾಯಿ ಇಲ್ಲ 1100 ರೂಪಾಯಿ ಆಗೈತಲ್ಲ ಒಂದು ಪ್ಯಾಂಟ್ ಒಂದು ಶರ್ಟ್ ಬರ್ತೈತೆ ನಮಗೆ. ಬ್ಲೇಜರ್ ಹಾಕಬೇಕಂತ ವಿಚಾರ ಮಾಡೀನಿ ನಾನು.
ಹೆಂಗ್ರಿಪ್ಪ ಅಂದ್ರೆ ಬ್ಲೇಜರ್ ಹೊಲಿಮಕ್ಕಲ್ಲ ಇದೆ, ಹಾಂ ಹೊಲಿಮಕ್ಕ. ಬ್ಲೇಜರ್ ಹೊಲಿಮಕ್ಕ. ಆಮ್ಯಾಗ ಇನ್ನೊಂದು ಡ್ರೆಸ್ ತೊಗೋಬೇಕಂತೇಳಿ ನೋಡಾಕತ್ತೀನಿ. ಏನು ಹಾಕೈತೋ ಏನೋ ಗೊತ್ತಿಲ್ಲ. ಈಗ ನಿಮ್ದಂತೂ ಶಾಪಿಂಗ್ ಆತ, ಟೆನ್ಷನ್ ಕಡಿಮೆ ಆಯ್ತು ಈಗ. ಹೌದು, ನಮ್ಮೆಲ್ಲ ತೊಗೊಂಬಂದು ಬ್ಲೌಸ್ ಅವೆಲ್ಲ ಹೊಲಿಯಕ್ಕೆ ಕೊಡೋ ಇರ್ತಾವಲ್ಲ, ಹ್ಞೂ ಹಂಗಾಗಿ ಜಲ್ದಿ ಎಷ್ಟು ಜಲ್ದಿ ಮಾಡ್ತೇವೆ ಅಷ್ಟು ಚಲೋ.